ನಿಂತಾಗ ನನಗೆ ಟಿಕೆಟ್ ಕೊಡುವಂತ ಒಂದೇ ದಿನದಲ್ಲಿ ಚೇಂಜ್ ಆಯ್ತು. ಯಾಕೆ ಹೇಳಿ, ಅದು ವಿಶ್ವಕರ್ಮಗಳು ಅಂತ ಅಷ್ಟೇ ಇದನ್ನ ಮಾಡಿ ನನಗೆ ಸೈಡ್ ಹಾಕಿದೆ. ಇದು ಗದಗದ್ದು ಅಲ್ಲಿ ನಾನು ನಿಂತ್ಕೊಂಡಿದ್ದೆ 2012-13 ಸಾಲಲ್ಲಿ. ಯಾವುದು ಸಿಗ್ತಾ ಇಲ್ಲ. ಈಗ ಓದ್ಬೇಕಂದ್ರೂ ಅವ್ರು ಕಷ್ಟಪಡಬೇಕು, ಒಂದು ಕೆಲಸ ಮಾಡ್ಬೇಕಂದ್ರೂ ಕಷ್ಟಪಡಬೇಕು. ಅವ್ರು ಗೌರ್ಮೆಂಟಿಂದ ಯಾವುದೇ ರೀತಿ ಸ್ಕೀಮ್ ಬಂದ್ರೂ ಸರಿಯಾಗಿ ಅವ್ರ ಕೈಗೆ ತಲುಪ್ತಾ ಇಲ್ಲ. ಅದು ಸ್ವಲ್ಪ ನೀವು ನಮ್ಗೆ ಕೇರ್ ತಗೊಂಡು ಸ್ವಲ್ಪ ಪತ್ರಿಕಾಗೋಷ್ಠಿಯವರೇ ನಮ್ಗೆ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ನಿಮ್ಮಲ್ಲಿರುವಂಥ ಶಕ್ತಿ ಬೇರೆ ಯಾರ ಕಡೆನೂ ಜಾಸ್ತಿ ಇರಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅದರ ಅನುಭವ ನನಗೆ ಆಗಿದೆ. ಯಾಕೆ MLA ಸೀಟಲ್ಲಿ ನಿಂತಾಗ ನಾ ಪತ್ರಿಕಾಗೋಷ್ಠಿ ಎಷ್ಟು ಸಲ ಮಾಡಿದ್ದೀನಿ, ಅಷ್ಟು ಸಲ ನಿಮ್ಗೆ ಸಪೋರ್ಟ್ ನನಗೆ ಸಿಕ್ಕಿದೆ. ಈಗಿಲ್ಲೇ ಬೆಂಗಳೂರಾದ್ರೂ ಅಷ್ಟೇ, ನಮಗೆ ಗದಗಾದ್ರೂ ಅಷ್ಟೇ, ಎಲ್ಲ ಕಡೆ ನನಗೆ. ಯಾಕಂದ್ರೆ ಹಾವೇರಿ ತನೂ ನಾನು ಬಂದಿದ್ದೇನೆ. ಹಾವೇರಿ ತನೂ ಬಂದು ನಾನು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮೀಟಿಂಗ್ ಈ ಥರ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ನನ್ನ ಹೆಸರು ಗಿರಿಜಾ ಆಚಾರ್ಯ ಅಂತ. ಈಗ ಸರ್ ಕೂಡ ಹೇಳಿದ್ರು ಮತ್ತು ಮೇಡಮ್ ಕೂಡ ಹೇಳಿದ್ರು, ನಮ್ಮ ಕಮ್ಯುನಿಟಿಲಿ ತುಂಬ ಕುಂದುಕೊರತೆಗಳು. ನಿಜ ಹೇಳಬೇಕು ಅಂತಂದರೆ ನೋಡೋರಿಗೆಲ್ಲ ಕೇಳೋರಿಗೆಲ್ಲ ವಿಶ್ವಕರ್ಮ ಅಂದರೆ ಒಂದು ಎತ್ತರ ಸ್ಥಾನದಲ್ಲಿರುವಂಥ ಒಂದು ಕಮ್ಯುನಿಟಿ. ಕೇಳೋರಿಗೆ ವಿಶ್ವಕರ್ಮ ಇವಾಗ ಒಂದು ರಾಜ್ಯನೇ ಆಗಲಿ, ಒಂದು ಹಳ್ಳಿನೇ ಆಗಲಿ, ಏನೇ ಇಂಪ್ರೂವ್ಮೆಂಟ್ಸ್ ಬೇಕಾಗಿರೋದು ಪಂಚವೃತ್ತಿಗಳು. ಇವಾಗ ಸರ್ ಹೇಳಿದ್ರು, ಕಮ್ಮಾರಿಗೆ ಚಿನ್ನ ಮಾಡೋದು, ಬಡ್ಗಿ ಕೆಲಸ ಮಾಡೋದು, ಮರ ಕೆಲಸ ಮಾಡೋದು, ಸೊ ಮತ್ತು ಮಡಿಕೆ ಮಾಡೋದು, ಕುಂಬಾರ. ಸೊ ಎಲ್ಲ ಕಮ್ಯುನಿಟೀಸು ನಮಗೆ ಬರೋದ್ರಿಂದ ಎಲ್ಲ ಕಡೆನೂ ನಮ್ಮ ಪಾತ್ರ ಇದ್ದೇ ಇರುತ್ತೆ. ಆದರೆ ಎಲ್ಲ ಕಡೆ ನಾವು ಕೆಲಸ ಮಾಡ್ತಿದ್ದೀವಿ, ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ವಿ, ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ. ಈಗ ಮೇಡಮ್ ಹೇಳಿದ್ರು MLA ಸೀಟು, MLC ಸೀಟು ಯಾವುದು ನಮ್ಗೆ ಆಗ್ತಾ ಇಲ್ಲ. ಯಾಕೆ? ನಮ್ಗೆ ಸಪೋರ್ಟ್ ಇಲ್ಲ. ಹೇಳಿದ್ರು ಜನರಲ್ಸು ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆಲ್ಲ ಇಷ್ಟು ಪರ್ಟಿಕ್ಯುಲರ್ ಮೀಸಲಾತಿ ಇದೆ ಅಂತ ಹೇಳಿದ್ರು. ಇದೆ, ನಾನು ಒಪ್ಕೊಳ್ತೀನಿ. ಅದು ನಮ್ಮಲ್ಲೇ ಬೇರೆ ಪ್ರವರ್ಗದವ್ರಿಗೆ ಸಿಗ್ತಿದೆಯಾ ವಿನಃ ನಮಗೆ ಸಿಗ್ತಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈಗ ವಿಶ್ವಕರ್ಮ ಕಮ್ಯುನಿಟಿ ಅಂತ ಅಂದರೆ ನಾವು ಮ್ಯಾಕ್ಸಿಮಮ್ ಎಲ್ಲ ಥರದಲ್ಲೂ ಎಲ್ಲ ವಿಷಯಗಳಲ್ಲೂ ನಾವೇ ಮುಂದೆ ಹೋಗ್ತಾ ಇದ್ದೀವಿ. ನಮಗೆ ಯಾರೂ ಗುರುತಿಸ್ತಿಲ್ಲ. ನಮಗೆ ಬೇಕಾಗಿ ನಾವು ಸುಮ್ಮನೆ ಗುರುತಿಸೋದು ಬೇಡ, ನಾವು ಅದಕ್ಕೆ ತಕ್ಕನಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಬಟ್ ಅಂದರೂ ನಮಗೆ ಅದಕ್ಕೆ ತಕ್ಕನಾದ ಪ್ರತಿಫಲ ಯಾಕೆ ಸಿಗ್ತಿಲ್ಲ? ಸೊ ಹಾಗಾಗಿ ವಿಶ್ವಕರ್ಮ ಸಮ್ಮೇಳನ ಮಾಡ್ತಾ ಇದ್ದೀವಿ, ಜನಜಾಗೃತಿ ಸಮ್ಮೇಳನ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕುಂದುಕೊರತೆಗಳನ್ನು ಯಾರು ಪರಿಗಣಿಸ್ತಾರೆ, ಯಾರು ನಮಗೆ ಸಹಾಯ ಮಾಡ್ತಾರೆ, ಎಲ್ಲ ಸಚಿವರುಗಳು, ನಮಗೆ ಬೇಕಾಗಿರೋ ಸಚಿವರುಗಳನ್ನೆಲ್ಲ ನಾವು ಆಹ್ವಾನ ಕೊಟ್ಟಿದ್ದೀವಿ. ಎಲ್ರಿಗೂ ನಮ್ದು ಏನಿದೆ ಇವಾಗಿನ ಕಾಲದಲ್ಲಿ ಹೆಂಗಾಗಿದೆ, ನಾವು ಒಬ್ರು ಸಚಿವರ ಹತ್ರ ಹೋಗ್ಬಿಟ್ಟು ನಮ್ಗೆ ಈ ಥರ ಹೆಲ್ಪ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾವುದೂ ಆಗಲ್ಲ. ಸೊ ನಾವು ಹೋಗ್ಬಿಟ್ಟು ಅವ್ರಿಗೆ ಇದಾಗಲೇಬೇಕು ಅಂತ ನಾವು ಕೂತ್ಕೊಂಡ್ರೆ ಮಾತ್ರ ನಮ್ಮ ಕೆಲಸಗಳಾಗುತ್ತೆ. ಸೊ ಹಾಗಾಗಿ ಎಲ್ಲ ನಮಗೆ ಬೇಕಾಗಿರುವಂಥ ಈ ರಾಜಕೀಯದಲ್ಲಿ ಇರುವಂಥವ್ರಿಗೆಲ್ಲ ನಾವು ಹೋಗಿ ಮನವಿ ಕೊಟ್ಟಿದ್ದೀವಿ. ಆ್ಯಂಡ್ ಎಲ್ಲರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಹ್ವಾನ ಕೂಡ ಕೊಟ್ಟಿದ್ದೀವಿ. ಎಲ್ಲರೂ ಬರ್ತಾರೆ. ಒಂದು ವಿಶ್ವಕರ್ಮ ಜನಸೇವಾ ಸಂಘ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ಅವರಿಗೆ ನಾನು ಮೊದಲು ಸ್ವಾಗತವನ್ನು ಕೋರ್ತಾ, ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಹಾಗೆ ಕರ್ನಾಟಕ ವಿಶ್ವಕರ್ಮ ಸಿರಿ ಸಮ್ಮಾನ್ ಪುರಸ್ಕಾರವನ್ನು ಏನು ವಿಶ್ವಕರ್ಮ ಸಮಾಜದಲ್ಲಿ 5 ಜನ ಪುರುಷರು ಮತ್ತು 5 ಜನ ಮಹಿಳೆಯರನ್ನು ನಾವು ಗುರುತಿಸಿ ಅವರಿಗೆ ರಾಜ್ಯ ಮಟ್ಟದ ಒಂದು ಪುರಸ್ಕಾರವನ್ನು ಮಾಡಬೇಕು ಅಂತ ಒಂದು ನಮ್ಮ ಸಂಘಟನೆಯ ಎಲ್ಲ ಸದಸ್ಯರ ಪರವಾಗಿ ತೀರ್ಮಾನ ಆಗಿದೆ. ಈ ಒಂದು ಕಾರ್ಯಕ್ರಮ ಏನು ಮುಂದಿನ ತಿಂಗಳಂದರೆ ಏಪ್ರಿಲ್ 23 ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನ ಪ್ರತಿಷ್ಠಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಾವು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಅವರನ್ನು ನಾವು ಇವತ್ತು ಶ್ರೀಮತಿ ಡಾಕ್ಟರ್ ವಸಂತ ಮುರಳೀರವರನ್ನು ಈ ಒಂದು ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಅದರ ನಿಮಿತ್ತ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ದಿಟ್ಟ ಮಹಿಳೆ ಇವತ್ತು ಸಮಾಜಮುಖಿಯಾಗಿ ಒಂದು ಸೇವೆ ಮಾಡಲು ಬಂದಿರತಕ್ಕಂಥ ಅವರನ್ನು ಗುರುತಿಸಿ ಇವತ್ತು ನಮಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕುರಿತು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ನಾವು ಸುಮಾರು ಈ ಒಂದು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಾವು ಸರ್ಕಾರವನ್ನು ನಮಗೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವಿವಿಧ ಬೇಡಿಕೆಗಳನ್ನು ಕೇಳುವ ಮಟ್ಟಿಗೆ ಇವತ್ತು ನಾವು ಸನ್ನದ್ಧರಾಗಿದ್ದೇವೆ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಹಾಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರಣ್ಣನವರು, ಹಾಗೆ ಇನ್ನು ಕಾರ್ಮಿಕ ಸಚಿವರು, ಹಾಗೆ ಹಿಂದುಳಿದ ವರ್ಗಗಳ ಸಚಿವರು ಮತ್ತು ಶಾಸಕರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಸಮಾಜದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಿಷ್ಟು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳಿದಾಗೆ ಈ ಒಂದು ಸಭೆಗೆ ನಮ್ಮ ಏನು ಸಮ್ಮೇಳನಾಧ್ಯಕ್ಷರಾಗಿದ್ದ ಡಾಕ್ಟರ್ ವಸಂತ ಮುಳ್ಳೂರವರು ಬರಬೇಕಾಗಿತ್ತು. ಇವತ್ತು ಅವರ ಸಂಬಂಧಿಕರೊಬ್ಬರು ತುಮಕೂರಿನಲ್ಲಿ ಕಾರಣವಾಗಿರೋದ್ರಿಂದ ಅವರು ಹಠಾತ್ ಇವತ್ತು ಮುಂಜಾನೆ ಹೊರಡಬೇಕಾಯಿತು. ಹಾಗಾಗಿ ಅವರೆಲ್ಲರೂ ತಮ್ಮ ಪರವಾಗಿ ತಮಗೆ ಕ್ಷಮೆಯನ್ನು ಕೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಂತ ಅವರು ನಮಗೆ ಮುನ್ಸೂಚನೆ ಕೊಟ್ಟು ಅವರು ತೆರಳಿದ್ದಾರೆ. ಹಾಗಾಗಿ ನಿಮ್ಮ ಮೇಲೆ ಅವರು ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದ ಕರ್ನಾಟಕ ವಿಶ್ವಕರ್ಮ ಸಿರಿ ಸಮ್ಮಾನ್ ಪುರಸ್ಕಾರ ಇವತ್ತು 5 ಜನ ಪುರುಷರು ಮತ್ತು 5 ಜನ ಮಹಿಳಾ ಸಾಧಕಿಯರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಎಲ್ಲರನ್ನು ಹೇಳಿಕೆಯನ್ನು ನಾವು ಇಲ್ಲಿ ಈಗಾಗಲೇ ಹೇಳಿದ್ದೇವೆ. ಇವತ್ತು ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಸುಮಾರು ವರ್ಷಗಳಿಂದ ಈ ಸಮಾಜಕ್ಕಾಗಿ ಸಂಘಟನೆಯನ್ನು ಮಾಡಿ ಸಮಾಜವನ್ನು ಸಂಘಟಿಸುವಲ್ಲಿ ಅವರು ಸಹ ಮುಂಚೂಣಿಯಲ್ಲಿದ್ದರು. ಅದೇ ಥರದಲ್ಲಿ ನಾವು ಸಹ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಸಹ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಸಮಾಜಕ್ಕೆ ನಮ್ಮದಾದ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಬೇಕು ಅಂತ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಮಹಿಳಾ ರಾಜ್ಯ ಕಾರ್ಯದರ್ಶಿ ಅಂತ ಶ್ರೀಮತಿ ಗಿರಿಜಾ ಆಚಾರ್ಯ ಇದ್ದಾರೆ. ಹಾಗೆ ಇವರು ನಮ್ಮ ಗದಗ